ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಯಚೂರಲ್ಲಿ ರಾತ್ರಿ ಸುರಿದಂತ ಮಳೆಗೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ರಾಯಚೂರು ನಗರದಲ್ಲಿರ್ತಕ್ಕಂಥ ವಾರ್ಡ್ ನಂಬರ್ 34ರಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮನೆಗಳಿಗೆ ನೀರನ್ನು ನುಗ್ಗಿ ಇವತ್ತು ರಾತ್ರಿ ಇಡೀ ಕೂಡ ಜನರು ಜಾಗರಣೆ ಮಾಡುವಂತ ಪರಿಸ್ಥಿತಿ ಉಲ್ಬಣಗೊಂಡಿರ್ತಕ್ಕಂಥದ್ದು. ಸದ್ಯ ನಾನು ವಾರ್ಡ್ ನಂಬರ್ 34ರಲ್ಲಿ ಇದ್ದೇನೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾಗಿ ಇಲ್ಲಿ ಸಂಪೂರ್ಣವಾಗಿ ಜಲಾವೃತಗಳಾಗಿದೆ ಎಂಬುದಾಗಿ. ಮನೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತಕ್ಕಂಥದ್ದು. ರಾತ್ರಿ ಇಡೀ ಸುರಿದಿರ್ತಕ್ಕಂಥ ಮಳೆಯಿಂದ ಕೂಡ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬೈಕ್ ಆಗಿರ್ಬೋದು ಮತ್ತು ಬೇಸಿಗೆ ಆಗಿರುವ ಕಾರಣಕ್ಕಾಗಿ ಜನರು ಕೂಡ ಹೊರಗಡೆ ಮಲ್ಕೊಳ್ಳಿಕ್ಕಾಗಿ ಮಂಚಗಳನ್ನು ಹಾಕಿರ್ತಾರೆ, ಅವೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆ ಆಗಿರ್ತಕ್ಕಂಥದ್ದು. ರಾತ್ರಿಯಿಂದ ಕೂಡ ರಾತ್ರಿ ಜನರು ಎಲ್ಲರೂ ಕೂಡ ಜಾಗರಣೆಯನ್ನ ಮಾಡಿ ಮನೆಗಳಿಗೆ ನುಗ್ಗಿರ್ತಕ್ಕಂಥ ನೀರನ್ನ ಹೊರಹಾಕ್ಲಿಕ್ಕೆ ಕೂಡ ಹರಸಾಹಸವನ್ನು ಕೂಡ ಪಡ್ತಾ ಇದ್ದಾರೆ. ಮನೆಗಳಾಗಿರ್ಬೋದು ಮತ್ತು ದೇವಸ್ಥಾನಗಳಾಗಿರ್ಬೋದು ಇದೇ ರೀತಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಬೆಳಗ್ಗೆ ಆಗಿರುವ ಕಾರಣಕ್ಕಾಗಿ ಒಂದಿಷ್ಟು ನೀರು ಕೂಡ ತಗ್ಗಿದೆ. ಆದ್ರೆ ಇದು ಮೊದಲಿಗಿಂತ ನೋಡ್ತಾ ಹೋದ್ರೆ ಮೊಣಕಾಲುದ್ದಕ್ಕೂ ಕೂಡ ಇಲ್ಲಿನ ನೀರಿನ ಮಟ್ಟ ಇತ್ತು ಎಂಬುದಾಗಿ ಸ್ಥಳೀಯರು ಹೇಳ್ತಕ್ಕಂಥದ್ದು. ಇದು ಒಂದು ದಿನದ ಸಮಸ್ಯೆ ಅಲ್ಲ, ಸುಮಾರು ವರ್ಷಗಳಿಂದ ಇದೇ ರೀತಿಯಾದಂತಹ ಸಮಸ್ಯೆ ಕೂಡ ಇಲ್ಲಿನ ಜನರು ಮಾತ್ರ ಅನುಭವಿಸ್ತಾ ಇದ್ದಾರೆ. ಅಧಿಕಾರಿಗಳು ಮತ್ತು ನಗರಸಭೆಯವರು ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಕೂಡ ಆಗ್ತಾ ಇಲ್ಲ ಎಂಬುದನ್ನ ಮಾತನ್ನ ಇಲ್ಲಿನ ಜನರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ನೀರನ್ನು ನಿಲ್ಲಲಿಕ್ಕೆ ಕಾರಣವಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಕಾಲುವೆ ಅಂತ ಹೇಳ್ಬೋದು. ಆ ಕಾಲುವೆ ಬ್ಲಾಕ್ ಆಗಿರೋದ್ರಿಂದ ಅಲ್ಲಿ ನೀರು ಕೂಡ ರಸ್ತೆ ಮೇಲೆ ಹರಿದು ಸಂಪೂರ್ಣವಾಗಿ ಮನೆಗಳಿಗೆ ನೀರನ್ನು ನುಗ್ತಾ ಇರತಕ್ಕಂಥದ್ದು. ರಾತ್ರಿ ಇಡೀ ಕೂಡ ಜನರು ನೀರನ್ನ ಹೊರಗಡೆ ಹಾಕುವಂಥದ್ದು ಮತ್ತು ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ರೀತಿಯಾದಂತಹ ಮನೆಗಳಿಗೆ ನುಗ್ಗಿರ್ತಕ್ಕಂಥ ನೀರನ್ನು ಹಾಕುವುದೇ ಅವರದೊಂದು ದೊಡ್ಡ ಕಾಯಕ ಎಂಬಂತಾಗಿರುವಂಥದ್ದು. ಇಲ್ಲಿಯ ಜನರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಎಂಬುದಾಗಿ. ರಾತ್ರಿ ಇಡೀ ಸುರಿದಿರ್ತಕ್ಕಂಥ ಮಳೆಗೆ ಯಾವ ರೀತಿ ಸಮಸ್ಯೆ ಆಗೈತಿ ಸರ್ ನಿಮ್ಗೆ? ರಾತ್ರಿ ಈಗ ನೈಟ್ ಎಲ್ಲ ಮಳೆ ಆಯ್ತಲ್ಲ, ನಿಮ್ಗೆ ಮನೆಗಳಿಗೆಲ್ಲ ನೀರು ನುಗ್ಬಿಟ್ಟಿದಾವೆ, ಹೆಂಗಾಗಿ ಸಮಸ್ಯೆ? 1:30ಗೆ ಚಾಲ ಆಯ್ತು ಸರ್. 1:15ಲಿದ್ದ 2 ಗಂಟೆಲಿದ್ದ ಚಾಲ ಆಗ್ಯದ. 6 ಗಂಟೆಗೆ ಬಿಟ್ಟು ಬಂದಾಗಿದೆ ಸರ್. 6 ಗಂಟೆಲಿದ್ದಾಗ ಅಲ್ಲಿ ಆ ಮನೆಗೆ ನೀರು ಬಂದಿದೆ ಸರ್. ನಾವು ಇಷ್ಟೊತ್ತರ ಅದೇ ನೀರು ಗೊಬ್ಬ ಎದ್ದಾಗಿ ಎತ್ತೆಕೊಂಡು ಸಾಕಾಗಿ ಇವಾಗ ನೀವು ಬಂದದಕ್ಕೆ ಬಂದಿವಿ. ಆ ಡ್ರಾಪ್ನ ಬಂದ್ ಮಾಡಿದ್ರೆ ಮಾತ್ರ ಇದಕ್ಕೆ ನೀರು ಕಡಿಮೆ ಆಗ್ತಾವ ಸರ್. ಅದೇ ಆ ನೀರು ಆ ಕಡೆ ಖಾಲಿ ಮಾಡಬೇಕು ಸರ್. ಅದೆಲ್ಲ ಬ್ಲ್ಯಾಕ್ ಆಗಿಬಿಟ್ಟ. ಇಲ್ಲಿ ಮಹಿಳೆಯರು ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ. ಯಾಕಂತ ಹೇಳಿದ್ರೆ ಮನೆಗಳಿಗೆ ನುಗ್ಗಿರ್ತಕ್ಕಂಥ ನೀರನ್ನ ಹೊರ ಹಾಕಿರುವಂತ ಕೆಲಸ ಮಾಡಿದಂತ ಮಹಿಳೆಯರಿದ್ದಾರೆ. ನಿಮ್ಮ ಮನೆಗೆ ನೀರು ನುಗ್ಗಿತ್ತಮ್ಮ? ನಮ್ಮ ಮನೆಗೆ 1 ಗಂಟೆಲಿದ್ದ 8 ಗಂಟೆ 7 ಗಂಟೆ ತಾನೇ ಎತ್ತಾಕಿವಿ ಸರ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಏನು ವರ್ಷ ಹಿಂಗೆ ಎತ್ತಾಕ್ಬೇಕು ನಾವು. ಮತ್ತೆ ಹೆಂಗ ನಮ್ಮ ಸಮಸ್ಯೆ? ನಮ್ಗೆ ಯಾರು ಇಲ್ಲ, ನಮ್ಗೆ ಇಲ್ಲಿ ಕೇಳೋರು ಇಲ್ಲ, ಮಾಡೋರು ಇಲ್ಲ. ಇಲ್ಲಿ ಏನು ಯಾರ ಮನೆಗೆ ನೀರು ಬಂದ್ರೆ ಅವರೇ ಎತ್ತಾಕ್ಬೇಕು. ಏನು ಯಾರು ಕಮಸ್ಲಾರು ಇಲ್ಲ, ಯಾರಿಲ್ಲ, ಏನು ಕೇಳೋಕ್ಕಿಲ್ಲ, ಮಾಡೋಕ್ಕಿಲ್ಲ, ನೋಡೋದು ಹೋಗೋದು ಅಷ್ಟೇ. ಏನು ದುಡ್ಡು ಶಾಂಕ್ಷನ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಏನು ಎಲ್ಲರೂ ನಡ್ಬರ್ಗ್ ತಿನ್ನೋರ ಆರ ಏನು ಎಲ್ಲರೂ ನಡ್ಬರ್ಗ್ ತಿಂತಾರ. ನೀರಾಗ ಮನ್ಯಾಗ ನೀರಾಗ ಬಂದ್ರೆ ಎತ್ತಾಕಿದ್ರ ಸತ ಕಣ್ಣು ತುಂಬ ನೋಡಿದ್ರ ಸತ ಹಂಗೆ ಹೋತಾರ ಸರ್. ಯಾರು 10 ರೂಪಾಯಿ ಕೊಡೋರು ಇಲ್ಲ. ಏನು ಮತ್ತೆ ನಾವು ಹೆಂಗ್ ಮಾಡ್ಬೇಕು ಸರ್? ಏನು ಇನ್ನೊಂದಿಷ್ಟು ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಇನ್ನೂ ಕೂಡ ಬೆಳಗ್ಗೆ ಆದ್ರೂ ಕೂಡ ಇನ್ನೂ ಜನರು ಕೂಡ ಮನೆಯಿಂದ ನೀರನ್ನ ಹೊರಹಾಕುವಂಥದ್ದು ಮತ್ತೆ ಮನೆಗಳಲ್ಲಿ ಏನು ಸೇರ್ಕೊಂಡಿರ್ತಕ್ಕಂಥ ಕೆಸರನ್ನ ತೊಳೆಯುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಈ ಮನೆಗಳು ಕೂಡ ನೀರು ನುಗ್ಗಿತ್ತು. ಮಕ್ಕಳಿದ್ದಾರೆ, ಮಕ್ಕಳನ್ನು ಕೂಡ ರಾತ್ರಿ ಜಾಗರಣೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇವಾಗ ಬೆಳಗಿನ ಜಾವ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಎಲ್ಲವನ್ನು ಕೂಡ ಕ್ಲೀನ್ ಅನ್ನ ಮಾಡಿದ್ದಾರೆ. ಇಲ್ಲಿ ಮಗುವನ್ನು ಎತ್ಕೊಂಡು ಮಹಿಳೆಯರಿದ್ದಾರೆ, ಅವ್ರನ್ನ ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ. ನಿಮ್ಮ ಮನೆಗೂ ನೀರು ನುಗ್ಗಿತ್ತಮ್ಮ? ನಮ್ಮ ಮನೆಗೆ ನೀರು 1 ಗಂಟ್ಲಿದ್ದ 6 ಗಂಟ್ಲಿದ್ದ ಎತ್ತಾಕಿನ ನೀರು ಮನೆಗೆ ಬಂದ್ಬಿಟ್ಟವ. ತುಂಬು ಬಿಟ್ಟದೆಲ್ಲ ಇದೆಲ್ಲ ತುಂಬಿ ಬಿಟ್ಬಿಟ್ಟವ ಎಲ್ಲ. ಇದು ಫಸ್ಟ್ ಟೈಮ್ ಆಗದ ಯಾವಾಗ್ಲೂ ಇದೇ ತರ ಸಮಸ್ಯೆ? ಯಾವಾಗ್ಲೂ ಇದೆ. ವರ್ಷ ಮಳೆಗೆ ಇದೆ, ಮನೆಗೆ ಬರ್ತಾವ ನೀರು. ಇಷ್ಟೆಲ್ಲ ಇದ್ರೆ ಹೆಂಗ್ ಮನೆಗೆ ಬರ್ತಾವ. ಮತ್ತೆ ಈಗ ಇಷ್ಟು ಸಣ್ಣ ಪುಟ್ಟ ಮಕ್ಕಳಿದಾವೆ, ಇವ್ರನ್ನೆಲ್ಲ ಮತ್ತೆ ರಾತ್ರಿ ಎಲ್ಲ ಹೆಂಗ್ ಸಾಕಿದ್ರಿ? ಮತ್ತೆ ಅವ ಕೆತ್ಕೊಂಡಳು ನಾನು ನೀರ್ ಹಾಕಿನಿ. ಒಬ್ರು ಎತ್ಕೊಂತೀವಿ, ಒಬ್ರು ಎತ್ತಾಕ್ತಿವಿ. ರಾತ್ರಿ ಇಡೀ ಮಕ್ಳು ನಿದ್ದೆ ಮಾಡಿಲ್ಲ. ಎತ್ಕೊಂಡ್ ಹಾಕಿ ಇಬ್ರು ಮಕ್ಳನ್ನ ಎತ್ಕೊಂಡಳು, ನಾನ್ ನೀರ್ ಎತ್ತಾಕೇನ್ ನೋಡು. ಮಳೆನೆ 6 ಗಂಟೆ ತಾನ 1 ಗಂಟೆಲಿದ್ದ 6 ಗಂಟೆ ತಾನ. ಏನ್ ಮಾಡ್ಬೇಕು? ಇದು ಯಾರು ಹಚ್ಚಗನದಿಲ್ಲ. ಇದಿಷ್ಟೇ ಯಾರು ಹಚ್ಚದಿಲ್ಲ ನೋಡು. ನೀವು ಊರವ್ರು
ಇದಿಷ್ಟು ಮಹಿಳೆಯರ ಆಕ್ರೋಶ ಆಗಿರ್ತಕ್ಕಂಥದ್ದು. ಯಾವ ಅಧಿಕಾರಿಗಳು ಕೂಡ ಬಂದ್ರು ಇಲ್ಲಿ ಪ್ರಯೋಜನ ಆಗ್ತಾ ಇಲ್ಲ. ಪ್ರತಿ ವರ್ಷ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಅನುಭವಿಸುವಂತಹ ಪರಿಸ್ಥಿತಿ ನಮ್ಮಲ್ಲಿದೆ ಎಂಬ ಮಾತನ್ನ ಮಹಿಳೆಯರು ಆಡ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಎಂ ಜೊತೆ ನಾಗರಾಜ್, ವಿಸ್ತಾರ ನ್ಯೂಸ್, ರಾಯಚೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.